ಪ್ಲೀಸ್ ಕಮ್. ಅಖಿಲಾಂಡೇಶ್ವರಿ ಅವರು ಬಂದಾಯಿತು. ಇನ್ನು ಈ ಒಡವೆ ಅವ್ರ ಕೈ ಸೇರೋದಷ್ಟೇ ಬಾಕಿ. ಇನ್ನು ಆಟನೇ ಶುರುವಾಗಿಲ್ಲ, ಆಗಲೇ ಶುಭಮ್ ಹೇಳ್ತಾ ಇದ್ದೀರಾ? ನಿಮ್ಮ ಪ್ರಕಾರ ಈ ಆಕ್ಸನ್ ಫಲಿತಾಂಶನ ಬದಲಾಯಿಸೋಕೆ ಬೇರೆ ಯಾರು ಬರ್ತಾ ಇದ್ರ ಅಂತ ಅರ್ಥನಾ? ಆಡೋ ಬೊಂಬೆಗೆ ಆಟ ಹೇಳ್ಕೊಡೋರು. ಪಾಠ ಹೇಳಿ ಪ್ರತಿಫಲನ ಬಾಂಡ್ ಪೇಪರ್ ಮೇಲೆ ಗೀಚೋರು. ಹಳೆ ತಲೆಗಳನ್ನ ಮುಳುಗ್ಸೋ ಹೊಸ ಅಲೆ. ಈ ಆಕ್ಷನ್ ನಲ್ಲಿ ಆ ಸುಂಟ್ರು ಗಾಳಿ ಬೀಸುತ್ತೆ ಅಂತ ಸುದ್ದಿ ಬಂತು, ಅದಕ್ಕೆ ಬಂದೆ. ರಾಮಾಯಣದಲ್ಲಿ ರಾವಣ ಕೊಡೋ ತರ ಬಿಲ್ಡಪ್ ಕೊಡ್ತಾ ಇದ್ದೀರಾ ಸರ್ ನೀವು? ಅವ್ರ ಬಗ್ಗೆ ಕೇಳಿದ್ದೆ, ನೋಡೋ ಅವಕಾಶ ಸಿಕ್ಕಿರ್ಲಿಲ್ಲ. ಕಾಯ್ತಾ ಇರೋದು ನಾನೊಬ್ನೇ ಅಲ್ಲ, ಆ ಕುರ್ಚಿ ಕೂಡ. ಜಯ ಸರ್, ಅಖಿಲಾಂಡೇಶ್ವರಿಗೆ ಸಮನಾಗಿ ಯಾರಿಗೋ ಟೇಬಲ್ ರಿಸರ್ವ್ ಆಗಿದೆ? ಗೊತ್ತಿಲ್ಲ ಸರ್, ಕೇಳಿ ಕನ್ಫರ್ಮ್ ಮಾಡ್ಕೋತೀನಿ. ಆಕ್ಷನ್ ಶುರು ಮಾಡ್ಬೋದಲ್ಲ? ಶ್ಯೂರ್ ಮೇಡಮ್. ಹಾ, ಶುರು ಮಾಡಿ. ಇವತ್ತು ಈ ಆಕ್ಷನಲ್ಲಿ ಇಟ್ಟಿರೋ ಈ ಅಮೂಲ್ಯವಾದ ಆಭರಣಕ್ಕೆ ಸುಮಾರು 200 ವರ್ಷಗಳ ಇತಿಹಾಸವಿದೆ. ಅಷ್ಟು ವರ್ಷ ಹಳೇದ? ಯುದ್ಧದಲ್ಲಿ ಗೆದ್ದ ನಂತರ ರಾಜ ತನ್ನ ರಾಣಿಯ ಮನಸ್ಸನ್ನ ಒಲಿಸಲು ಈ ಆಭರಣವನ್ನ ಉಡುಗೊರೆಯಾಗಿ ಕೊಟ್ಟಿದ್ದ. ರಾಣಿಯ ಕೊನೆ ಆಸೆಯಂತೆ ಆಕೆಯ ಮರಣ ನಂತರ ಅವಳ ಸವಿ ನೆನಪಿಗಾಗಿ ಇದನ್ನ ಜೋಪಾನವಾಗಿ ಇಟ್ಟಿದ್ದ. ಇದರ ಬೇಸ್ ಪ್ರೈಸ್ 1.25 ಕೋಟಿ. ಇದರ ವಿವರಣೆ ನಿಮ್ಗೆ ಈಗಾಗಲೇ ತಿಳಿದಿದೆ. ಬೇಸ್ ಪ್ರೈಸ್ 1.75 crores. 2 ಕೋಟಿ. ಮಂಜುನಾಥ್ 2 crores. 2.5. ಅಖಿಲಾಂಡೇಶ್ವರಿ 2.5 crores. 3 crores. ಕಿರಣ್ 3 ಕೋಟಿ. 3.5. ಅಖಿಲಾಂಡೇಶ್ವರಿ ಅವರು 3.5 ಕೋಟಿ. 4 ಕೋಟಿ. 4 ಕೋಟಿ. 4.5. ಅಖಿಲಾಂಡೇಶ್ವರಿ ಅವರು 4.5 ಕೋಟಿ. 5 ಕೋಟಿ. 5 ಕೋಟಿ. ಅಯ್ಯೋ ಅಕ್ಕ, ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನಿಸ್ತಾ ಇಲ್ವಾ? ಇದು ಆಭರಣಕ್ಕೆ ಕೊಡ್ತಿರೋ ಬೆಲೆ ಅಲ್ಲ, ಅದರ ಹಿಂದಿನ ಇತಿಹಾಸಕ್ಕೆ ಕಟ್ತಾ ಇರೋ ಬೆಲೆ. 5.5 ಕೋಟಿ. 5.5. ಅಖಿಲಾಂಡೇಶ್ವರಿ ಅವರು 5.5 ಕೋಟಿ. ಅರಸನ ಕೋಟೆ ಅಖಿಲಾಂಡೇಶ್ವರಿ ಅವರ ಬಿಡ್ 5.5 ಕೋಟಿ. ಯಾರಾದ್ರೂ ಇದಕ್ಕಿಂತ ಹೆಚ್ಚು ಕೊಡೋರು ಇದ್ದೀರಾ? ಈ ಬೆಲೆ ಕಟ್ಟಲಾಗದ ಆಭರಣಕ್ಕೆ ಹೆಚ್ಚು ಬೆಲೆ ಕೊಟ್ಟು ಕೊಂಡ್ಕೊಳ್ಳೋರು ಯಾರಾದ್ರೂ ಇದ್ದೀರಾ? ಅಖಿಲಾಂಡೇಶ್ವರಿ ಅವರನ್ನು ಸೋಲಿಸೋರು ಈ ಆಕ್ಷನ್ ಅಲ್ಲಿ ಯಾರಾದ್ರೂ ಇದ್ದೀರಾ? ಅಖಿಲ, ಈ ಅಮೌಂಟ್ ಸ್ವಲ್ಪ ಹೆಚ್ಚು ಅನ್ನಿಸ್ತಾ ಇದೆ. ಈಗಲೂ ವಿಡ್ರಾ ಮಾಡ್ಕೋಬೋದು. ನನ್ನ ಹಿರಿ ಸೊಸೆಗೆ ಸೇರ್ಬೇಕಾಗಿರೋ ಒಡವೆ ಇದು. ಕೋಟಿ ಅಲ್ಲ, ಕೋಟೆ ಕೊಟ್ಟಾದ್ರೂ ಪಡ್ಕೊಂಡೇ ಪಡ್ಕೋತೀನಿ. ನನ್ನ ಆಸೆ ಘನತೆ ಎರಡಕ್ಕೂ ಸೇರಿರೋ ಸವಾಲಿದು. ಎದುರಿಸೋ ಶಕ್ತಿ ಯಾರಿಗೂ ಇಲ್ಲ ಅನ್ಕೋತೀನಿ ರಘು. 5.5 ಕೋಟಿ ಒಂದ್ ಸಾರ್ತಿ.
5.5 ಕೋಟಿ 2 ಸಾತಿ. ಈ ಒಡವೆ ಕೂಡ ಪ್ರತಿ ಬಾರಿಯಂತೆ ಅರಸನಕೋಟೆ ಪಾಲಾಗತ್ತಾ? ಇವರಿಗೆ ಸವಾಲ್ ಹಾಕೋರು ಯಾರು ಇಲ್ವಾ? ಅಖಿಲಾಂಡೇಶ್ವರಿ ಅವರನ್ನ ಅಲ್ಲಾಡಿಸೋ ಶಕ್ತಿ ಯಾರಿಗೂ ಇಲ್ವಾ? $5.5 ಕೋಟಿ 3 ಕೋಟಿ. ಟಾರ್ಗೆಟ್ ಅರಸನಕೋಟೆ ಅಖಿಲಾಂಡೇಶ್ವರಿ. ನಾನು ಹೇಳಿದ ಬೆಂಕಿ ಬಂದಾಯ್ತು. ನಿಮ್ಮ ಮಾತು ನನಗೆ ಯಾಕೋ ಸತ್ಯ ಅನಿಸಿದೆ ಸರ್. ಅಖಿಲಾಂಡೇಶ್ವರಿ ಅಂತ ಅಖಿಲಾಂಡೇಶ್ವರಿಗೆ ಸೆಡ್ ಹೊಡಿಯೋ ತಾಕತ್ತಿರೋರು ಇವರು. ಹೆಸರು ಅನುಷ್ಕಾ. ಕೋಟಿ ಕೋಟಿ ಇವರಿಗೆ ದಿನ ಉಪಯೋಗಿಸೋ ಖರ್ಚಿಫಿಗೆ ಸಮ. ಆ ಗರ್ಭ ಶ್ರೀಮಂತೆ. ಇನ್ನು ಈ ಆಭರಣ ಇವ್ರದ್ದೇ.